ತುಂಗಭದ್ರಾ ಜಲಾಶಯದಿಂದ 2 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರೋದ್ರಿಂದ ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ಹಂಪಿಯ ಹಲವು ಸ್ಮಾರಕಗಳಿಗೆ ಈಗಾಗಲೇ ಜಲದಿಗ್ಬಂಧನಕ್ಕೆ ಒಳಗಾಗಿರ್ತಕ್ಕಂಥದ್ದು. ನಾನೀಗ ಇರುವಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿಯ ಐತಿಹಾಸಿಕ ರಾಮಲಕ್ಷ್ಮಣ ಅಂತಕ್ಕಂಥ ಒಂದು ಟೆಂಪಲ್ನ ಮುಂಭಾಗದಲ್ಲಿದ್ದೇನೆ. ಈ ಒಂದು ಟೆಂಪಲ್ಲು ಬಹಳಷ್ಟು ಪುರಾತನ ಕಾಲದ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಹಾಗಾಗಿ ಏನು ತುಂಗಭದ್ರಾ ಜಲಾಶಯದ ಬೋರ್ಗರೆತ ಹೆಚ್ಚಾಗಿರೋದ್ರಿಂದ ಈ ಒಂದು ರಾಮಲಕ್ಷ್ಮಣ ಟೆಂಪಲ್ಗೆ ಒಂದು ಜಲದಿಗ್ಬಂಧನ ಎದುರಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಈ ಒಂದು ರಾಮಲಕ್ಷ್ಮಣ ಮತ್ತು ಸೀತಾಮಾತೆಯ ದೇವಸ್ಥಾನಕ್ಕೆ ಬಂದಂಥ ಭಕ್ತಾದಿಗಳು ಕುಳಿತುಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಆ ದೇವಸ್ಥಾನಗಳು ಕೂಡ ಈಗ ಅರ್ಧ ಹಂತಕ್ಕೆ ಮುಳುಗಡೆ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ತುಂಗಭದ್ರಾ ಜಲಾಶಯದ ಈ ಒಂದು ರಾಮಲಕ್ಷ್ಮಣ ಟೆಂಪಲ್ನ ಮುಂಭಾಗದಲ್ಲಿ ಏನು ತುಂಗಭದ್ರಾ ನದಿ ಹರಿಯಿತು, ಆ ಒಂದು ನದಿ ಒಂದು ಸುಳಿಯ ಆಕಾರದಲ್ಲಿ ಹರಿಯೋದ್ರಿಂದ ಈ ಒಂದು ಜಾಗಕ್ಕೆ ಚಕ್ರತೀರ್ಥ ಅಂತಕ್ಕಂಥ ಒಂದು ಹೆಸರನ್ನು ಕೂಡ ನಾಮಕರಣ ಮಾಡಲಾಗಿರ್ತಕ್ಕಂಥದ್ದು. ಏನು ರಾಮಲಕ್ಷ್ಮಣರು ಸೀತಾಮಾತೆಯನ್ನು ಹುಡುಕಿಕೊಂಡು ಬಂದಂಥ ಸಂದರ್ಭದಲ್ಲಿ ಕಿಷ್ಕಿಂಧ ಪರ್ವತಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಗ ವಾಲಿ ಮತ್ತು ಸುಗ್ರೀವ ಅಂತಕ್ಕಂಥ ಇಬ್ಬರು ರಾಜರಿರ್ತಾರೆ. ಆ ರಾಜರಲ್ಲಿ ಏನು ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನಿಗೆ ಒಂದು ಪಟ್ಟಾಭಿಷೇಕವನ್ನು ಮಾಡಲಾಗುತ್ತೆ. ಆ ಒಂದು ಪಟ್ಟಾಭಿಷೇಕ ಮಾಡಿದಂಥ ಜಾಗವೇ ಒಂದು ರಾಮಲಕ್ಷ್ಮಣ ಟೆಂಪಲ್ ಅಂತಕ್ಕಂಥದ್ದು ಈಗ ಗುರುತು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಈ ಒಂದು ದೇವಸ್ಥಾನ ಅತ್ಯಂತ ಪ್ರಖ್ಯಾತಿಯನ್ನು ಹೊಂದುತ್ತೆ. ಹಾಗಾಗಿ ಅಂದಿನಿಂದ ಇಂದಿನಿಗೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಲಕ್ಷ ಪ್ರವಾಸಿಗರು ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿಯನ್ನು ಕೊಡ್ತಾರೆ. ರಾಮಲಕ್ಷ್ಮಣ ಸೀತಾಮಾತೆಯನ್ನು ಕಣ್ತುಂಬಿಕೊಂಡು ಅವರ ದರ್ಶನವನ್ನು ಕೂಡ ಪಡೆದುಕೊಂಡು ಹೋಗ್ತಾರೆ. ಹಾಗಾಗಿ ಈ ಒಂದು ದೇವಸ್ಥಾನ ಕಳೆದ ಕೆಲವು ದಿನಗಳ ಹಿಂದೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಆದ್ರೀಗ ಈ ತುಂಗಭದ್ರಾ ನದಿಯ ಏನು ಹರಿತ ಈಗ ಹೆಚ್ಚಾಗಿರೋದ್ರಿಂದ ಈ ಒಂದು ಜಲಾಶಯಕ್ಕೆ ಈಗಾಗಲೇ ಅರ್ಧ ಮಟ್ಟಕ್ಕೆ ಜಲದಿಗ್ಬಂಧನ ಈಗ ಎದುರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಂದಂಥ ಭಕ್ತಾದಿಗಳು ಕೆಲವು ಸ್ವಲ್ಪ ಪ್ರಮಾಣದಲ್ಲಿ ನಿರಾಶೆಯಿಂದಲೇ ಈ ಒಂದು ದೇವಸ್ಥಾನ ವೀಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಒಂದು ದೇವಸ್ಥಾನ ಎಷ್ಟು ದಿನಗಳಿಂದ ಈ ದೇವಸ್ಥಾನ ಮುಳುಗಡೆ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಜೊತೆಗೆ ಅರ್ಧ ಭಾಗಕ್ಕೆ ನೀರು ಬಂದಂಥ ಸಂದರ್ಭದಲ್ಲಿ ಇವರು ಈ ದೇವಸ್ಥಾನಕ್ಕೆ ಬಂದಂಥ ಪ್ರವಾಸಿಗರು ಯಾವ ಪ್ರಮಾಣದಲ್ಲಿ ನಿರಾಶೆಯನ್ನು ಅನುಭವಿಸ್ತಾರೆ, ಎಷ್ಟು ದಿನದಿಂದ ಈ ದೇವಸ್ಥಾನ ಅರ್ಧ ಹಂತಕ್ಕೆ ಮುಳುಗಡೆ ಹೊಂದಿದೆ ಅಂತ ಇಲ್ಲಿನ ಅರ್ಚಕರಿದ್ದಾರೆ, ಅವರನ್ನೇ ಮಾತಾಡ್ತೀನಿ. ಸ್ವಾಮೀಜಿ, ಈ ದೇವಸ್ಥಾನ ಯಾವಾಗಿಂದ ಮುಳುಗಡೆ ಆಗಿದೆ ಅಂತೀರಿ? ಒಂದು 1992ರಲ್ಲಿ ಮುಳುಗಡೆ ಆಗಿತ್ತು ಅವಾಗೆ. ಆಮೇಲೆ 2017ರಲ್ಲಿ 2.5 ಲಕ್ಷ ಕ್ಯೂಸೆಕ್ಸ್ ನೀರು ಬಂದು ಒಳಗಡೆ ಬಂದಿತ್ತು. ನಂತರ ದೇವಸ್ಥಾನದ ಒಳಗಡೆ ಬಂದಿಲ್ಲ. ನಂತರ ಈ ವರ್ಷವೇ ತುಂಬ ಬಂದಿರೋದು ನೀರು. 2017ರಲ್ಲಿ ಬಂದಿತ್ತು. ಪ್ರವಾಸಿಗರು ಏನು ಹೇಳ್ತಾರೆ ಸ್ವಾಮೀಜಿ, ದೇವಸ್ಥಾನಕ್ಕೆ ನೀರು ಇಷ್ಟೊಂದು ಬಂದಿರೋದಿಲ್ಲ? ಏನು ಪ್ರವಾಸಿಗರು ಏನು ಹೇಳ್ತಾರೆ ಅಂದರೆ, ರಾಮದೇವ್ರ ಪಾದ ಮುಟ್ಟು ಹೋಗುತ್ತೆ ನದಿ, ಅದನ್ನು ನೋಡೋಕೆ ಬರ್ತಾರೆ ತುಂಬ ಜನ. ಆ ನೀರು ಬಂದಾಗೆ ತುಂಬ ನೀರು ಬರುತ್ತಲ್ಲ ಇಲ್ಲಿ, ಹೀಗಾಗಿ ಪ್ರತಿ ವರ್ಷ ರಾಮದೇವರು ಚರಣ ಸ್ಪರ್ಶ ಮಾಡಿ ಹೋಗ್ತಾಳೆ ತುಂಗಭದ್ರಾ ಅನ್ನೋ ಒಂದು ಇದರ ಮೇಲೆ ಬರ್ತಾರೆ ಜನಗಳು. ಅಲ್ಲಿವರೆಗೂ ಬಂದಿಲ್ವಾ? ಇನ್ನೂ ಬಂದಿಲ್ಲ, ಅಲ್ಲಿವರೆಗೆ ಬಂದಿಲ್ಲ. ಬರ್ಬೋದು, ಇನ್ನೊಂದು ಲಕ್ಷ ಕ್ಯೂಸೆಕ್ಸ್ ನೀರು ಜಾಸ್ತಿ ಆದರೆ ಬರುತ್ತೆ ಒಳಗಡೆ. ಸೊ ಇದಿಷ್ಟು ಏನು ರಾಮಲಕ್ಷ್ಮಣ ದೇವಸ್ಥಾನದ ಅರ್ಚಕರು ಹೇಳ್ತಕ್ಕಂಥ ಮಾತು. ಏನು ತುಂಗಭದ್ರಾ ರಾಮಲಕ್ಷ್ಮಣರ ಚರಣಗಳಿಗೆ ಒಂದು ಪಾದಸ್ಪರ್ಶವನ್ನು ಮಾಡಿ ಹೋಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಎಲ್ಲೋ ಒಂದು ಕಡೆಗೆ ಬಂದಂಥ ಪ್ರವಾಸಿಗರು ಕೂಡ ಆ ಒಂದು ದೃಶ್ಯಾವಳಿಯನ್ನು ಕಣ್ತುಂಬಿಕೊಂಡು ಹೋಗಬೇಕು ಅಂತಕ್ಕಂಥ ಭಾವನೆಯಲ್ಲಿ ಬರ್ತಾರೆ. ಆದರೆ ಇನ್ನೂ ತನಕ ಅಲ್ಲಿವರೆಗೂ ನೀರು ಬಂದಿಲ್ಲ. ಇನ್ನಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ನೀರು ಬಿಟ್ಟರೆ ಆ ಒಂದು ರಾಮಲಕ್ಷ್ಮಣರ ಪಾದಗಳಿಗೆ ನೀರು ಸ್ಪರ್ಶಿಸಿ ಹೋಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಅರ್ಚಕರು ಹೇಳ್ತಾ ಇದ್ದಾರೆ. ಬಂದಂಥ ಪ್ರವಾಸಿಗರು ಕೂಡ ಅಷ್ಟೇ ರಕ್ಷಣಾತ್ಮಕವಾಗಿ ಈ ಜಲಾಶಯ ಮತ್ತು ತುಂಗಭದ್ರಾ ನದಿಯನ್ನು ವೀಕ್ಷಣೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾಮನ್ ಶಕ್ಷವಲ್ಯ ಜೊತೆಗೆ ಪಾಂಡುರಂಗನ್ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.